ಬ್ರೇಕಿಂಗ್ ನ್ಯೂಸ್ ಧರ್ಮಸ್ಥಳದಲ್ಲಿ ಇವತ್ತು ಒಂದೇ ದಿನ 3 ಅಸ್ಥಿ ಪಂಜರಗಳು ಸಂಪೂರ್ಣವಾಗಿ ಸಿಕ್ಕಿವೆ. ಆದರೆ ಸಿಕ್ಕಿರೋದು ಭೀಮಾ ತೋರಿಸಿದ ಜಾಗದಲ್ಲ. ಮತ್ತೊಬ್ಬ ಸಾಕ್ಷಿದಾರ ಎಂಟ್ರಿಯಿಂದ ಇಡೀ ಪ್ರಕರಣವೇ ಬದಲಾಗಿ ಹೋಗ್ತಿದೆ. ಇನ್ನು ಸಿಕ್ಕಿರುವ 3 ಅಸ್ಥಿ ಪಂಜರಗಳು ಯಾರಿಗೆ ಸೇರಿದ್ದು ಗೊತ್ತಾ? ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಕೊನೆಗೂ ಕೂಡ ಧರ್ಮಸ್ಥಳ ಫೈಲ್ಸ್ಗೆ ಆ ಅಣ್ಣಪ್ಪ ಸ್ವಾಮಿ ದಾರಿ ತೋರಿಸಿದ್ದಾನೆ ಅಂತ ನೀವು ಕೂಡ ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, SIT ಅವರು ಏನು ಇಷ್ಟು ದಿನ ಕಾರ್ಯಾಚರಣೆ ನಡೆಸ್ತಾ ಇದ್ರು, ಸೊ 10 ಪಾಯಿಂಟ್ ವರೆಗೂ ಎಲ್ಲಾ ಕಾರ್ಯಾಚರಣೆ ನಡೆದಿತ್ತು. ಆದ್ರೆ ಇವತ್ತು ಸೋಮವಾರ 11ನೇ ಪಾಯಿಂಟ್ಗೆ ಹೋಗಬೇಕಾಗಿತ್ತು. ಆದರೆ 11ನೇ ಪಾಯಿಂಟಿಂದ 100 ಮೀಟರ್ ದೂರದಲ್ಲಿರುವ ಬಂಗ್ಲಾ ಗುಡ್ಡದಲ್ಲಿ ಆ ದಟ್ಟ ಕಾಡಿನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ. ಅದು 3 ಅಸ್ಥಿ ಪಂಜರಗಳು. ಅಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರದಲ್ಲಿ ಇದು ಮಹಿಳೆಯ ಅಸ್ಥಿ ಪಂಜರ ಅಂತ ಅಲ್ಲಿರುವ ತಜ್ಞರೇ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಎಲ್ಲಾ ಕಡೆ ಮಾಧ್ಯಮಗಳಲ್ಲಿ ತುಂಬಾ ನ್ಯೂಸ್ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಆದ್ರೆ ಮುಂಚಿನಿಂದ ಹೇಳ್ಕೊಂಡು ಬಂದಿರೋ ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನ ಮುಖಾಂತರ ಯಾರು ಸತ್ಯ ಹೇಳ್ತಿದ್ರೋ ಅದ್ರ ಮುಖಾಂತರ ಹೇಳಲಾಗ್ತಿದೆ ಇದು ಒಂದು ಅಸ್ಥಿ ಪಂಜರ ಬಂದು ಹೆಣ್ಣು ಮಗಳದ್ದು. ಅದಾದ ನಂತರ ಇದರ ಬೆನ್ನಲ್ಲೇ ಒಂದು ಕೆಂಪು ಸೀರೆ ಕೂಡ ಅಲ್ಲಿ ಸಿಕ್ಕಿದೆ ಅಂತ. ಇನ್ನು SIT ತಂಡ ಈ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮಗಳಿಗೆ ಎಲ್ಲೂ ಕೂಡ ತಿಳಿಸ್ತಾ ಇಲ್ಲ. ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿರುವ ಗ್ರಾಮಸ್ಥರು ಮತ್ತು ಸ್ಥಳೀಯರು ಹಾಗೂ ವರದಿಗಾರರು ಅಲ್ಲಿ ನೋಡಿರುವಂತಹದನ್ನ, ಅವರು ಕಂಡಂತಹ ದೃಶ್ಯವನ್ನ ಹಾಗೆ ಹೇಳಿದ್ದಾರೆ. ಅದು ಮಹಿಳೆಯ ಅಸ್ಥಿ ಪಂಜರ ಮತ್ತು ಒಂದು ಕೆಂಪು ಸೀರೆ ಅಂತ. ಇದು ಕರೆಕ್ಟ್ ಆಗಿ 11ನೇ ಪಾಯಿಂಟ್ ಅಲ್ಲ, ಆದ್ರೆ 11ನೇ ಪಾಯಿಂಟ್ ಹತ್ರ ಇರುವ 100 ಮೀಟರ್ ದೂರದಲ್ಲಿ ಬಂಗ್ಲಾ ಗುಡ್ಡ ಆ ಜಾಗದಲ್ಲಿ ಸಿಕ್ಕಿದೆ. ಇನ್ನು ಇದ್ರ ಬಗ್ಗೆ ಯಾವಾಗ ಡೌಟ್ ಬಂತು ಸ್ಥಳೀಯರಿಗೆ ಮತ್ತು ವರದಿಗಾರರಿಗೆ ಅಂತ ಅಂದ್ರೆ, ಯಾವಾಗ 3 ಮೂಟೆಯಷ್ಟು ಉಪ್ಪನ್ನ ಬೆಳಗಿನಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿದಾರೋ SIT ತಂಡ, ಆಗ ಅಲ್ಲಿದ್ದ ಸ್ಥಳೀಯರು ಮತ್ತು ಅಲ್ಲಿದ್ದ ವರದಿಗಾರರಿಗೆ ಇಲ್ಲಿ ಏನೋ ಖಂಡಿತವಾಗ್ಲೂ ಸಿಕ್ಕಿದೆ ಅನ್ನೋ ಒಂದು ಡೌಟ್ ಬಂತು. ಆಗ ಅಲ್ಲಿ ಕಂಡಂತ ದೃಶ್ಯ ಏನಪ್ಪಾ ಅಂತಂದ್ರೆ, ಅಲ್ಲಿ ಒಂದಲ್ಲ ಎರಡಲ್ಲ 3 ಅಸ್ಥಿ ಪಂಜರಗಳು ಸಿಕ್ಕಿವೆ. ಅದರಲ್ಲೂ ಕೂಡ ಒಂದು ಕೆಂಪು ಸೀರೆಯ ಮಹಿಳೆಯ ಅಸ್ಥಿ ಪಂಜರ ಅಂತ ಅಲ್ಲಿರುವ ಎಲ್ಲಾ ತಜ್ಞರು ಕೂಡ ಅದ್ರ ಬಗ್ಗೆ ಮಾತನಾಡಿರೋದನ್ನ ವರದಿಗಾರರು ತಿಳಿಸಿದ್ದಾರೆ. ಆದರೆ ಅಧಿಕೃತವಾಗಿ SIT ತಂಡ ಇದುವರೆಗೂ ಕೂಡ ಯಾವುದೇ ಮಾಧ್ಯಮಕ್ಕೆ ಆಗಲಿ ಯಾರಿಗೂ ಸಹ ಅವರು ಈ ವಿಷಯವನ್ನ ತಿಳಿಸ್ಕೊಟ್ಟಿಲ್ಲ. ಯಾಕಂದ್ರೆ ನಂಬರ್ 1, 2, 3 ಈ ರೀತಿ ಅವ್ರು ಏನ್ ಅಗದ್ಕೊಂಡು ಹೋಗ್ತಾ ಹೋದ್ರು, ಅವಾಗ 6ನೇ ಪಾಯಿಂಟ್ ಅಲ್ಲಿ ಅವ್ರಿಗೆ ಸಿಕ್ಕಿದಂತ ಅಸ್ಥಿ ಪಂಜರಗಳನ್ನ ಅವರು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋ ತನಕ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಆಮೇಲೆ SIT ಅವರು ಯಾವುದನ್ನು ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಿಲ್ಲ. ಆದ್ರೆ ಅದಾದ್ಮೇಲೆ ಒಂದು ಮೂಳೆ ನಂತರ ಹಲವಾರು ಅಲ್ಲಿ ಮೂಳೆಗಳು ಸಿಕ್ತು, ದವಡೆ ಹಲ್ ಸಿಕ್ತು, ಒಂದು ಅಸ್ಥಿ ಪಂಜರ ಸಿಕ್ತು, ಒಂದು ಬುರುಡೆ ಸಿಕ್ತು ಅಂತೆಲ್ಲ ಆಮೇಲೆ ಮಾಹಿತಿ ಗೊತ್ತಾಯ್ತು. 7, 8, 9, 10ರಲ್ಲೂ ಕೂಡ ಏನು ಅದ್ರ ಬಗ್ಗೆ ಮಾಹಿತಿ SIT ತಂಡ ಇವತ್ತವರೆಗೂ ಕೊಟ್ಟಿಲ್ಲ. ಅವ್ರು ಹೇಳಿದ್ರೆ ಇದ್ರಲ್ಲಿ ಸಿಕ್ತು ಅಂತ ನಂಬ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಈ 11ನೇ ಪಾಯಿಂಟ್ ಹತ್ರ ಮಾತ್ರ ಜನರು ಕಂಡಂತ ದೃಶ್ಯ ಮತ್ತು ವರದಿಗಾರರು ಕಂಡಂತ ದೃಶ್ಯ ಏನಪ್ಪಾ ಅಂತಂದ್ರೆ, ಅಲ್ಲಿ ಕೆಂಪು ಸೀರೆ ಮತ್ತು ಅಸ್ಥಿ ಪಂಜರಗಳು ಸಿಕ್ಕಿವೆ. ಅದು ಒಂದಲ್ಲ ಎರಡಲ್ಲ 3 ಅಸ್ಥಿ ಪಂಜರ, ಅದರಲ್ಲಿ ಮಹಿಳೆಯದ್ದು ಅಂತ ಕನ್ಫರ್ಮ್ ಆಗಿದೆ. ಇನ್ನು ಈ ಕೇಸ್ಗೆ ಟ್ವಿಸ್ಟ್ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಜಯನ್ ಅನ್ನುವವರ ಒಬ್ಬರು ಹೊಸ ದೂರುದಾರ ಇವರು SIT ಕಚೇರಿಗೆ ಬಂದು ದೂರನ್ನ ದಾಖಲು ಮಾಡ್ತಾರೆ. ಆಗ SIT ಅವರ ಹತ್ರನೇ ನಾನು ಹೇಳ್ಕೊತೀನಿ, ಖಂಡಿತವಾಗ್ಲೂ ಅಲ್ಲಿ ನಡೆದಂತಹ ಒಂದು 15 ವರ್ಷದ ಹಿಂದೆ ನಡೆದಂತಹ ಘಟನೆ ಬಗ್ಗೆ, ಒಂದು ಅಪ್ರಾಪ್ತೆ ಹುಡುಗಿಯನ್ನ ಅಲ್ಲಿ ಏನು ಊತಾಕಿದ್ರು ಅದು ಕೂಡ ಅರ್ಧ ಕೊಳೆತ ಸ್ಥಿತಿಯಲ್ಲಿತ್ತು. ಮತ್ತು ಆ ಹುಡುಗಿ 15 ವರ್ಷದ್ದು ಅಥವಾ 12 ವರ್ಷದ್ದು ಅಂತ ಅವ್ರು ಯಾರು ಅಲ್ಲಿ ಪ್ರಕಟಣೆ ಮಾಡಲಿಲ್ಲ ಆ ಕಾಲದಲ್ಲಿ. ಅದು 35ರಿಂದ 40 ವರ್ಷ ಮಹಿಳೆ ಅಂತ ಸುಳ್ಳು ಹೇಳಿದ್ರು. ಮತ್ತು ಅಲ್ಲಿರುವ ಪೊಲೀಸ್ ಅಧಿಕಾರಿ ಕೂಡ ಅವರ ಹೆಸರನ್ನ ಕೂಡ ನಾನು ಹೇಳ್ತೀನಿ. ಅಲ್ಲಿ ಆಗ ಯಾವುದೇ ಕೂಡ ಕಾನೂನುಬದ್ಧವಾಗಿ ಏನು ಕೂಡ ನಡೆದಿಲ್ಲ, ಪೋಸ್ಟ್ ಮಾರ್ಟಮ್ ನಡೆದಿಲ್ಲ, ಮಗದೊಂದು ನಡೆದಿಲ್ಲ, ದಾಖಲಾತಿಗಳು ಮಾಡಿಲ್ಲ, ಸುಮ್ಮನೆ ಅರಣ್ಯ ಪ್ರದೇಶದಲ್ಲಿ ಊತ ಹಾಕ್ಬಿಟ್ರು, ಅದಕ್ಕೆ ನಾನೇ ಸಾಕ್ಷಿ ಅಂತ ಒಬ್ಬ ಜಯಂತ್ ಅನ್ನುವರು, ಅವರು ಸಾಮಾಜಿಕ ಹೋರಾಟಗಾರರು, ಅವರು ಬಂದು ದೂರನ್ನ ದಾಖಲಿಸಿದ್ರು. ಅದಕ್ಕೆ ಅವ್ರನ್ನ ಸೋಮವಾರ ಬರೋದಕ್ಕೆ SIT ಅವರು ಹೇಳಿದ್ರು. ಹಾಗೆ ಅವ್ರು ಹೇಳಿದಂತೆ ಸೋಮವಾರ ಇವರು ಬಂದು SIT ಅವರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನೀವು ಹೋಗಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಇದನ್ನ ರಿಜಿಸ್ಟರ್ ಮಾಡಿ ಇದ್ರ ಬಗ್ಗೆ ದೂರನ್ನ ದಾಖಲಿಸಿ, ಅದಾದ ನಂತರ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವರು ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ, ಅಂದ್ರೆ ಧರ್ಮಸ್ಥಳದಲ್ಲಿರುವ ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಿ ಪುನಃ ವಾಪಸ್ ಬಂದಾಗ ಮತ್ತೆ 1 ಗಂಟೆಗಳ ಕಾಲ ಇವ್ರನ್ನ ವೇಟ್ ಮಾಡೋದಕ್ಕೆ ಹೇಳಿದ್ರು. ಅಷ್ಟೇ ಅಲ್ಲದೆ ಜಯಂತ್ ಹೇಳುವ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಇದು ಹಿಂದೆ 1986ರಲ್ಲಿ ಪದ್ಮಲತಾ ಎಂಬುವ ಕೇಸ್ನ ಕೂಡ ಅವರು ಹೇಳ್ತಾರೆ. ಯಾಕಂದ್ರೆ ಪದ್ಮಲತಾ ಅನ್ನುವರು ಇವರ ಒಂದು ಸಂಬಂಧಿ ಆಗಿದ್ರು ಮತ್ತು ಅವರು ಕೂಡ ಕಾಣೆಯಾಗಿದ್ರು. ಆಮೇಲೆ ಅವರ ಒಂದು ಶವ ಸಿಕ್ತು ನೇತ್ರಾವತಿ ನದಿಯಲ್ಲಿ. ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಿದ್ರು. ಅದ್ರ ಬಗ್ಗೆ ಕೂಡ ಯಾವುದೇ ರೀತಿ ನ್ಯಾಯ ಸಲ್ಲಿಕೆ ಆಗ್ಲಿಲ್ಲ. ಇವತ್ತಿಗೂ ಕೂಡ ಅದು ಕೋರ್ಟ್ ಅಲ್ಲಿ ವಿಚಾರ ನಡೀತಾನೆ ಇದೆ. ಆದ್ರೆ ಅದ್ರ ಬಗ್ಗೆ ಯಾವುದು ನ್ಯಾಯ ಸಲ್ಲಿಕೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಜಯಂತ್ ಅವರು. ಅಲ್ಲಿರೋ ವರದಿಗಾರರು ಮತ್ತು ಅಲ್ಲಿರುವ ಗ್ರಾಮಸ್ಥರು ಅಥವಾ ಸ್ಥಳೀಯರು ಅದನ್ನ ಏನ್ ನೋಡಿದ್ದಾರೆ ಅವ್ರು ಹೇಳ್ತಿರೋ ಮುಖಾಂತರ ಏನ್ ತಿಳಿದು ಬಂದಿದೆ ಅಂತಂದ್ರೆ, ಕಾಲುಂಗುರ ಮಾದರಿಯ
ಒಂದು ಅವಶೇಷ ಅಲ್ಲಿ ಸಿಕ್ಕಿದೆ ಮತ್ತು ಅಸ್ಥಿ ಪಂಜರದ ಜೊತೆ ಒಂದು ಕೆಂಪು ಸೀರೆ, ಈ ರೀತಿ ಎಲ್ಲ ಮಾಹಿತಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಭೀಮಾ ದಾಖಲಾತಿ ಮಾಡಿರುವ ಹಾಗೆ ಇನ್ನೊಂದು ಮೃತದೇಹದ ಬಗ್ಗೆ ಏನ್ ಹೇಳಿದಾನೆ ಅಂತಂದ್ರೆ, ಇನ್ನೊಂದು ಕೇಸ್ ಬಗ್ಗೆ, ಅದಕ್ಕೂ ಇದಕ್ಕೂ ಏನಾದ್ರೂ ಮ್ಯಾಚ್ ಆಗ್ತಿದ್ಯಾ, ಅಲ್ಲಿ ನಡೆದಿರುವ ದೌರ್ಜನ್ಯಗಳು ಸತ್ಯನ ಅನ್ನುವ ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ಇನ್ನು ಭೀಮಾ ಹೇಳಿರೋ ಹಾಗೆ ಮತ್ತೊಂದು ಹೆಂಗಸಿನ ಮೃತದೇಹದ ಬಗ್ಗೆ ಹೇಳಿರ್ತಾನೆ, ಅದ್ರ ಬಗ್ಗೆ ಕೂಡ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ 20 ವರ್ಷ ಮಹಿಳೆ, ಆ ಫೀಮೇಲ್ ಬಂದು 20 ವರ್ಷ, ಮೃತದೇಹವನ್ನ ಆ ಫೇಸ್ ಅಂದ್ರೆ ಆ ಮಹಿಳೆಯ ಮುಖವನ್ನ ಆಸಿಡ್ ನಿಂದ ಸುಡಲ್ಪಟ್ಟಿತ್ತು, ದೇಹವನ್ನ ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು ಮತ್ತು ಆಕೆಯ ದೇಹ, ಆಕೆಯ ಪಾದರಕ್ಷೆ ಮತ್ತೆ ಎಲ್ಲಾ ವಸ್ತುಗಳನ್ನ ಸೇರಿ ಸುಡಲು ಮೇಲ್ವಿಚಾರಕರು ಭೀಮನಿಗೆ ಸೂಚಿಸಿರ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ವಸ್ತುಗಳು ಮಾತ್ರ, ವಸ್ತ್ರಗಳು ಅಂತ ಅವ್ರು ಹೇಳಿಲ್ಲ. ಸೊ ಹಾಗಾಗಿ ವಸ್ತುಗಳನ್ನ ಸೇರಿಸಿ ಆ ಒಂದು ಮೃತದೇಹದ ಜೊತೆ ಸುಟ್ಟು ಹಾಕ್ಬಿಡು ಅಂತ ಆ ಮೇಲ್ವಿಚಾರಕರು ಭೀಮನಿಗೆ ಸೂಚಿಸಿರ್ತಾರೆ. ಆದ್ರೆ ಇಲ್ಲಿ ಹೂಳು ಬೇಡ ಸುಡು ಅಂತ ಅವ್ರು ಹೇಳಿದ್ರು ಕೂಡ ಮೋಸ್ಟ್ಲಿ ಭೀಮಾ ಅವಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಸುಟ್ಟಾಕಿ ಆಕೆಯನ್ನ ಮಾತ್ರ ಹೂತಾಕಿರ್ಬೋದು ಅನ್ನುವ ಪ್ರಶ್ನೆ ಕೂಡ ಹುಟ್ಟಾಕೊಳ್ತಾ ಇದೆ. ಸೊ ಭೀಮಾ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಅವನು ಹೇಳ್ಕೊಂಡಿರೋ ಹಾಗೆ ಇದು ಅದು ಮ್ಯಾಚ್ ಆಗುತ್ತಾ ಅನ್ನುವ ಅನುಮಾನ ಇಲ್ಲಿ ದೃಢ ಆಗ್ತಿದೆ. ಇನ್ನು ಯಾವುದೇ ಒಂದು ದೇಹವನ್ನ ಸುಡುವಾಗ ಕೈಯಲ್ಲಿರುವಂತಹ ರಿಂಗು ಅಥವಾ ಕಾಲಲ್ಲಿರುವಂತಹ ಒಂದು ಕಾಲುಂಗ್ರ, ಈ ರೀತಿ ಯಾವುದನ್ನು ಕೂಡ ಬರ್ಲಿಲ್ಲ ಅಂದ್ರೆ ತೆಗೆದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರನ್ನ ಘನತೆ ಗೌರವದಿಂದ ಆ ಒಂದು ದೇಹಕ್ಕೆ ಒಂದು ಮರ್ಯಾದೆಯನ್ನ ಕೊಟ್ಟು ಆ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡೋದು ಪದ್ಧತಿ ಇದೆ. ಹಾಗೆ ಇಲ್ಲಿ ಸೌಜನ್ಯ ಒಂದು ಘಟನೆಯನ್ನ ತೆಗೆದುಕೊಂಡ್ರೆ ಅವರ ತಾಯಿ ಇವತ್ತಿಗೂ ಸಹಿತ ಹೇಳೋದೇನಪ್ಪಾ ಅಂತಂದ್ರೆ, ಆಕೆಯ ಒಂದು ದೇಹ ಭಾಗದಲ್ಲಿ ಎಲ್ಲಾ ಕಡೆನೂ ಕಚ್ಚಾಕಿದ್ರು, ಎಷ್ಟು ಸಂಕಟ ಆಗಿರ್ಬೇಕು, ವಿಲವಿಲ ಅಂತ ಒದ್ದಾಡಿರ್ಬೇಕು ಅವ್ರ ತಾಯಿ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಎಷ್ಟು ದೌರ್ಜನ್ಯ ನಡೆದಿದೆ ಆ ಒಂದು ಜಾಗಗಳಲ್ಲಿ ಅನ್ನೋದನ್ನ ಸುತ್ತಮುತ್ತಲಿನವರು ಇವತ್ತಿಗೂ ಕೂಡ ಮಾತನಾಡ್ತಾ, ಕೆಟ್ಟ ಕಾರ್ಯ ಅಂತಾನೆ ಹೇಳಬೇಕು. ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಶಿಕ್ಷೆ ಆಗ್ಲೇಬೇಕು, ಯಾರೇ ಆಗಿರ್ಲಿ ಅದು ತಪ್ಪಿತಸ್ಥರು. ಸೊ ಇದನ್ನ ಭೀಮಾ ಸ್ವತಃ ತಾನೇ ಒಂದು ಹೂತಾಕುವಾಗ ಅಥವಾ ಸುಡುವಾಗ ಅಥವಾ ಏನೇ ಒಂದು ಕಾರ್ಯ ಮಾಡುವಾಗ ಅವನಲ್ಲಿ ಒಂದು ಗಿಲ್ಟ್ ಫೀಲಿಂಗ್ ಕಾಡಿದೆ. ಅದಕ್ಕೋಸ್ಕರ ತಾನೇ ಬಂದು ನನಗೆ ಏನೇ ತಪ್ಪು ಹೇಳಿದ್ರು ಕೂಡ ನನಗೆ ಗಲ್ಲು ಶಿಕ್ಷೆ ಬೇಕಾದ್ರೂ ಕೊಟ್ಬಿಡಿ, ನಾನಂತೂ ಸತ್ಯ ಹೇಳ್ತಿದ್ದೀನಿ ಅಂತ ಆ ಗಿಲ್ಟ್ನ ತೋಡ್ಕೊಳ್ಳೋದಕ್ಕೋಸ್ಕರ ತಾನೇ ಬಂದು ದೂರನ್ನ ದಾಖಲಿಸಿ ಇವಾಗ ಎಲ್ಲದಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಅವ್ನು ಹೇಳ್ತಿರೋದೆಲ್ಲ ನಿಜ ಅನ್ನೋದು ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಏನು ಸಿಗೋದಿಲ್ಲ, ಏನು ಸಿಕ್ಕಿಲ್ಲ ಅಂತ 1, 2, 3, 4 ಅಂತ ಆಗಿದ್ರು. ಆಮೇಲೆ 6ನೇದ್ರಲ್ಲಿ ಸಿಕ್ತು, ಆಮೇಲೆ ಮತ್ತೆ ಇನ್ನಷ್ಟು 10ನೇ ಪಾಯಿಂಟ್ವರೆಗೂ ಏನೂ ಸಿಗಲಿಲ್ಲ. ಆದರೆ ಈಗ 11ನೇ ಪಾಯಿಂಟಿಂದ 100 ಮೀಟರ್ ದೂರದಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಈ ಒಂದು ಮಹಿಳೆಯ ಒಂದು ಸೀರೆಯ ಜೊತೆ ಆ ಒಂದು ಮಹಿಳೆಯ ಮೃತದೇಹ ಅವಶೇಷಗಳು, ಆ ಅಸ್ಥಿಪಂಜರಗಳು ಸಿಕ್ಕಾಗ ಎಂಥವರಿಗೂ ಕೂಡ ಅನ್ಸುತ್ತೆ ಇಲ್ಲಿ ಏನೋ ನಿಜವಾಗ್ಲೂ ನಡೆದಿದೆ ಅಂತ. ಸೊ ಏನೇ ಆಗಿರಲಿ, ಇಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳಿಗೂ ಆ ಅಣ್ಣಪ್ಪ ಒಂದು ದಾರಿ ತೋರಿಸಿದಾನೆ ಅನ್ನೋದ್ರಲ್ಲಿ ತಪ್ಪೇ ಆಗೋದಿಲ್ಲ. ಖಂಡಿತವಾಗ್ಲೂ ಇವೆಲ್ಲ ಆಚೆ ಬರಲೇಬೇಕು. ಯಾವುದೇ ಒಬ್ಬ ಹೆಣ್ಮಗಳಾಗಲಿ, ಅದು ನಮ್ಮನೆ ಹೆಣ್ಮಕ್ಳಾಗಲಿ, ಇನ್ನೊಬ್ರ ಮನೆ ಹೆಣ್ಮಕ್ಳಾಗಲಿ, ಎಲ್ಲರಿಗೂ ಕೂಡ ನ್ಯಾಯ ಸಲ್ಲಬೇಕು ಅನ್ನೋದನ್ನ ನಾವು ಕೂಡ ಆ ಮಂಜುನಾಥನ ಹತ್ರ ಬೇಡ್ಕೊಳ್ತೀವಿ. ನೀವು ಕೂಡ ಹಾಗೆ ಅನ್ನೋ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದನ್ನ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ. ಇನ್ನು ಆ ಮಂಜುನಾಥ್ ಗೌಡ ಅಂತ ಏನು ಆಫೀಸರ್ ಇದ್ರು, ಅವರ ಬಗ್ಗೆ ಒಂದು ದೌರ್ಜನ್ಯಗಳು, ಅವ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಈಗಾಗಲೇ ನಾವು ಹಳೆ ವಿಡಿಯೋದಲ್ಲಿ ಹೇಳಿದೀವಿ. ಅವರು ಎಲ್ಲೂ ಕೂಡ ಒಳ್ಳೇದು ಅಂತ ಅನ್ನಿಸ್ಕೊಂಡೇ ಇಲ್ಲ. ಅವ್ರು ಮಾಡಿರೋದೆಲ್ಲ ಒಂಥರ ಕೆಟ್ಟ ಒಂದು ರಿಸಲ್ಟ್ನೇ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ನ್ಯಾಯವನ್ನ ಸಲ್ಲಿಕೆ ಮಾಡೋದಕ್ಕೆ ಬಿಟ್ಟಿಲ್ಲ. ಇನ್ನು ಅವರ ಬಗ್ಗೆ ಈ ವಿಚಾರ ಯಾವಾಗ ಭೀಮನ್ನ ಅವರು ಇನ್ಫ್ಲೂಯೆನ್ಸ್ ಮಾಡಿ ಒಂದು ಬೆದರಿಕೆ ಹಾಕಿ ವಿಡಿಯೋವನ್ನ ಮಾಡಿಕೊಂಡು ಈ ವಿಚಾರ ಯಾವಾಗ ಹೊರಗಡೆ ಬಂದು ದೊಡ್ಡದಾಗ್ತಾ ಹೋಯ್ತೋ ಆಗ್ಲೇ ಇವರನ್ನ 2 ದಿನ ರಜಕ್ಕೆ ಅಂತ ಕಳಿಸ್ಬಿಟ್ರು SIT ತಂಡ. ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇಲ್ಲ, ಈಗ ಏನು ಅಂತಾನು ಹೇಳ್ತಾ ಇಲ್ಲ. ಇವತ್ತು ಅವರು ಖಂಡಿತವಾಗ್ಲೂ ಆ ಒಂದು ಸ್ಥಳಕ್ಕೆ ಬರ್ತಾರೆ ಅನ್ನೋ ಒಂದು ಊಹೆ ಎಲ್ಲರಲ್ಲೂ ಇತ್ತು. ನಿಜವಾಗ್ಲೂ ಬರ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಆದ್ರೆ ಇವತ್ತು ಕೂಡ ಅವರು ಪ್ರತ್ಯಕ್ಷವಾಗಿ ಅಲ್ಲೆಲ್ಲೂ ಕಾಣಲಿಲ್ಲ. ಅವ್ರದ್ದು ಏನಾಯ್ತು ವಿವರ, ಅದ್ರ ಬಗ್ಗೆ ವಿಚಾರಣೆ ಏನು ಕೂಡ ಯಾರು ಕೂಡ ತಿಳಿಸ್ತಾ ಇಲ್ಲ SIT ತಂಡದವರು ಕೂಡ. ಇನ್ನು ಮಂಜುನಾಥ್ ಗೌಡರವರ ಮೇಲೆ ಖಂಡಿತವಾಗಿಯೂ ತನಿಖೆ ನಡೀಲೇಬೇಕು. ಯಾಕಂದ್ರೆ ಅವರು ಬೆದರಿಕೆ ಹಾಕೋದಕ್ಕೆ ಈ ಕೇಸ್ನ ಬಗ್ಗೆ ಒಂದು ತಿಳ್ಕೊಂಡು ಯಾರಿಗೋಸ್ಕರ ಅವ್ರ ದಣಿಗಳಿಗೋ ಅಥವಾ ಇನ್ನೊಬ್ರಿಗೂ ಅಲ್ಲಿ ಸೆಲ್ ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿದ್ರು ಸಹಿತ ಆ ಒಂದು ಜಾಗದಲ್ಲಿ ಎಲ್ಲ ಮಾಹಿತಿಯನ್ನ ರವಾನೆ ಮಾಡ್ತಿದ್ದು, ಈ ಎಲ್ಲ ತನಿಖೆ ಆಗಲೇಬೇಕು. ಖಂಡಿತವಾಗ್ಲೂ ಇವ್ರನ್ನ ಕೂಡ ಕೂರಿಸ್ಕೊಂಡು ಒಬ್ಬ ಆಫೀಸರ್ ಅಂತಾನು ನೋಡದೆ ಅಲ್ಲಿ ಎಲ್ಲಾ ರೀತಿಯ ಕಾನೂನುಬದ್ಧವಾದ ತನಿಖೆ ನಡೀಲೇಬೇಕು. ಅದಷ್ಟೇ ಅಲ್ಲದೆ ಇನ್ನು ಅಲ್ಲಿರುವ ಸ್ಥಳೀಯರು ಅಥವಾ ಅವರು ಯಾರು ಧರ್ಮಸ್ಥಳದ ಮೇಲೆ ಈ ಒಂದು ಸ್ಟೇಟ್ಮೆಂಟ್ನ ಮಾಡಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಿದ್ರು. ಇದು ನಮಗೆ ಕಪ್ಪು ಮಸಿ ಬಳಿಬೇಕು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜನರಿಗೆ ಅಂತ ಈ ರೀತಿ ಒಂದು ಸ್ಟೇಟ್ಮೆಂಟ್ನ ನೀಡಿದ್ರೆ ಅಂತ ಯಾರ್ಯಾರು ಬಂದು ಬೇಜಾನ್ ಮಾತಾಡ್ತಿದ್ರಲ್ವಾ, ಅವ್ರ ಮೇಲೂ ಕೂಡ ತನಿಖೆ ಆಗಬೇಕು. ಅವ್ರನ್ನೂ ಕೂಡ ಕರೆಸಿ ಮಾತಾಡಬೇಕು. ಇವತ್ತು ಎಲ್ಲಿ ಹೋದ್ರು ಅವರೆಲ್ಲ? ಯಾಕೆ ಇವಾಗ 6ನೇದ್ರಲ್ಲಿ ಸಿಕ್ಕಿದಾಗ ಮತ್ತೆ ಈಗ 11ನೇ ಒಂದು ಪಾಯಿಂಟ್ ಹತ್ರ ಬಂಗ್ಲಾ ಗುಡ್ಡ ಹತ್ರ ಸಿಕ್ಕಾಗ ಅವ್ರುಗಳೆಲ್ಲ ಎಲ್ಲಿ ಹೋದ್ರು? ಯಾರು ಬಂದು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ. ಅವರು ಕೂಡ ಬಂದು ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಲ್ವಾ, ಏನಾದರೂ ಇದ್ರೆ ಹೇಳ್ಬೇಕಲ್ವಾ.
ಅದಷ್ಟೇ ಅಲ್ಲದೆ ಉಪಾಧ್ಯಕ್ಷರು ಅಥವಾ ಅಧ್ಯಕ್ಷರು ಏನಿದ್ರು ಆ ಪಂಚಾಯತ್ ಸಂಬಂಧಪಟ್ಟ ಹಾಗೆ ಅವರು ಕೂಡ ಮಾತನಾಡ್ತಾ ಇಲ್ಲ, ಯಾರು ಕೂಡ ಕಾಣ್ತಾ ಇಲ್ಲ. ಯಾಕೆ ನಿಜ ಹೊರಗಡೆ ಬರ್ತಾ ಇದೆ ಅನ್ನೋ ಭಯ ಅವ್ರಿಗೆಲ್ಲರಿಗೂ ಕಾಡ್ತಿದ್ಯಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಾಕೊಳ್ಳುತ್ತೆ. ಒಟ್ಟಿನಲ್ಲಿ ಈ ಒಂದು ನ್ಯಾಯ ಸಲ್ಲಿಕೆ ಆಗಲೇಬೇಕು ಮತ್ತು ದೇವರು ಖಂಡಿತವಾಗ್ಲೂ ದಾರಿ ತೋರಿಸ್ತಾ ಇದ್ದಾನೆ. ಅಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ನಾವಂತೂ ನಂಬ್ಕೊಂಡಿದೀವಿ. ನಿಮಗೂ ಹಂಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋವನ್ನ ಆದಷ್ಟು ಎಲ್ಲರ ಹತ್ರನೂ ಶೇರ್ ಮಾಡಿ. ಈ ವಿಚಾರ ಎಲ್ಲ ಕಡೆ ಮುಟ್ಟಬೇಕು ಮತ್ತು ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ.